ಫಸ್ಟ್ ಕ್ವಶನ್, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಯನ್ನು ಡ್ಯಾಶ್ನಲ್ಲಿ ಒದಗಿಸಲಾಗಿದೆ. ದ ಡಿಸ್ಕ್ವಾಲಿಫಿಕೇಶನ್ ಆಫ್ ದ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಆನ್ ದ ಗ್ರೌಂಡ್ ಆಫ್ ಡಿಫೆಕ್ಷನ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಇನ್. ಎಲ್ಲಿ ಕೊಟ್ಟಿದ್ದಾರೆ ಆ್ಯಂಟಿ ಡಿಫೆಕ್ಷನ್ ಅಂತ ಕೇಳಿದ್ದಾರೆ, ಪಕ್ಷಾಂತರ ನಿಷೇಧ ಕಾಯ್ದೆನ. ಸೊ 10th Schedule of Constitution, 11th Schedule of Constitution, 7th Schedule of Constitution and 12th Schedule of Constitution. ಸೊ ಈ 10th ಶೆಡ್ಯೂಲಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆನ ಕೊಟ್ಟಿರೋದು. ಸೊ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. 1 by 1 ಈಗ ನಾವು ಅನುಸೂಚಿಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ನೇ ಶೆಡ್ಯೂಲ್ ಅಂದರೆ ಒಂದನೇ ಅನುಸೂಚಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಇದೆ. ಎರಡನೇದು ಸಂಬಳ ಮತ್ತು ಸವಲತ್ತುಗಳ ಬಗ್ಗೆ. ಥರ್ಡ್ ಒನ್ ಪ್ರಮಾಣ ವಚನ. ಫೋರ್ತ್ ಒನ್ ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಸ್ಥಾನಗಳು. ಫಿಫ್ತ್ ಒನ್ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ. ಆರನೇದು ಈಶಾನ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ATMM ಅಂದರೆ ಅರುಣಾಚಲ್ ಪ್ರದೇಶ್, ತ್ರಿಪುರಾ, ಮಿಜೋರಾಂ, ಮಣಿಪುರ್. ಏಳನೇದು ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿ. ಎಂಟನೇದು 22 ಅಧಿಕೃತ ಭಾಷೆಗಳು. 9ನೇದು ಭೂ ಸುಧಾರಣೆ. 10ನೇದು ಪಕ್ಷಾಂತರ ನಿಷೇಧ. 11ನೇದು ಪಂಚಾಯಿತಿ. 12ನೇದು ಮುನ್ಸಿಪಾಲ್ಟಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ 10ನೇ ಶೆಡ್ಯೂಲ್ ಅಂದರೆ 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆನ ಯಾವಾಗ ಈ ಕಾನ್ಸ್ಟಿಟ್ಯೂಷನಲ್ಲಿ ಶೆಡ್ಯೂಲಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ಅಂದರೆ 52ನೇ ತಿದ್ದುಪಡಿ 52nd ಅಮೆಂಡ್ಮೆಂಟ್ 1985 ಸೊ 10ನೇ ಶೆಡ್ಯೂಲ್ನ 10th ಶೆಡ್ಯೂಲ್ನ 52nd ಅಮೆಂಡ್ಮೆಂಟ್ ಪ್ರಕಾರ 1985 ಅಡಾಪ್ಟ್ ಮಾಡ್ಕೊತಾರೆ. ಸೆಕೆಂಡ್ ಒನ್, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಡ್ಯಾಶ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ ಎನ್ಹಾನ್ಸ್ಡ್ ಇನ್. ಎಲ್ಲಿ ಕಾನ್ಸ್ಟಿಟ್ಯೂಷನ್ ಎಷ್ಟನೇ ಭಾಗದಲ್ಲಿ ಈ ಡೈರೆಕ್ಟಿವ್ ಪ್ರಿನ್ಸಿಪಾಲ್ನ ಆಫ್ ಸ್ಟೇಟ್ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಾ ಇದ್ದೀನಿ, ಎಷ್ಟನೇ ಭಾಗ ಅಂತ. ಆಪ್ಷನ್ ಬಂದ್ಬಿಟ್ಟು ಸಂವಿಧಾನದ 5ನೇ ಭಾಗ, ಸಂವಿಧಾನದ 6ನೇ ಭಾಗ, ಸಂವಿಧಾನದ 3ನೇ ಭಾಗ, ಸಂವಿಧಾನದ 4ನೇ ಭಾಗ. ಸೊ ಇದಕ್ಕೆ ನಿಮಗೆ ಸಂವಿಧಾನದ 22 ಭಾಗಗಳ ಬಗ್ಗೆನೂ ಗೊತ್ತಿರಬೇಕು. ಯಾವ ಭಾಗ ಯಾವುದ್ರ ಬಗ್ಗೆ ಹೇಳುತ್ತೆ, ಆ ಭಾಗದಲ್ಲಿ ಎಷ್ಟರಿಂದ ಎಷ್ಟು ತನಕ ಆರ್ಟಿಕಲ್ಸ್ ಬರುತ್ತೆ, ವಿಧಿಗಳು ಬರುತ್ತೆ ಅಂತ ಗೊತ್ತಿರಬೇಕು. ಸೊ ಈಗ ಈ ಕೇಳಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಯಾವ ಭಾಗದಲ್ಲಿ ಬರುತ್ತೆ ಅಂದರೆ 4ನೇ ಭಾಗದಲ್ಲಿ ಬರುತ್ತೆ. ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಸೊ ಈಗ 22 ಭಾಗಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ಕೇಂದ್ರ ಹಾಗೂ ಅದರ ಭೂ ಪ್ರದೇಶಗಳು 1ನೇ ಭಾಗ, ಆರ್ಟಿಕಲ್ ಬಂದ್ಬಿಟ್ಟು 1ರಿಂದ 4. ಎರಡನೇದು ಪೌರತ್ವ, ಸಿಟಿಜನ್ಶಿಪ್, ಭಾಗ 2, 5ನೇ ಆರ್ಟಿಕಲಿಂದ 11ನೇ ಆರ್ಟಿಕಲ್ವರೆಗೂ ಬರುತ್ತೆ. ನಮ್ಮ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ಭಾಗ 3, ಆರ್ಟಿಕಲ್ 12ರಿಂದ 35. ರಾಜ್ಯ ನಿರ್ದೇಶನಕ ತತ್ವಗಳು, ಭಾಗ 4ರಲ್ಲಿ 36ರಿಂದ 51. ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್, ಭಾಗ 4A 51A ಇಂದ 51K ಬರುತ್ತೆ. ನೆಕ್ಸ್ಟ್ ಒನ್ ಕೇಂದ್ರ ಸರ್ಕಾರ, ಭಾಗ 5 52ರಿಂದ 151. ರಾಜ್ಯ ಸರ್ಕಾರ, ಭಾಗ 6 152ರಿಂದ 237. ದೇಶೀಯ ಸಂಸ್ಥಾನಗಳು ಸಂವಿಧಾನದಿಂದ ತೆಗೆದುಹಾಕಲಾಗಿದೆ, ಭಾಗ 7ನ ತೆಗೆದುಹಾಕಲಾಗಿದೆ. ನೆಕ್ಸ್ಟು ಕೇಂದ್ರಾಡಳಿತ ಪ್ರದೇಶ, ಭಾಗ 8
239ರಿಂದ 242. ಪಂಚಾಯಿತಿಗಳು ಭಾಗ 9 243ರಿಂದ 243 ಓ. ಮುನ್ಸಿಪಾಲ್ಟಿಗಳು ಭಾಗ 9A 243 ಪಿ ಇಂದ 243 ಝೆಡ್ ಜಿ. ಇನ್ನು ಸಹಕಾರಿ ಸಂಘಗಳು ಭಾಗ 9B 243 ZH ಇಂದ 243 ZT. ಇನ್ನು ಅನುಸೂಚಿತ ಹಾಗೂ ಬುಡಕಟ್ಟು ಪ್ರದೇಶಗಳು ಭಾಗ 10ರಲ್ಲಿ ಬರುತ್ತೆ 244ರಿಂದ 244A. ಕೇಂದ್ರ ಹಾಗೂ ರಾಜ್ಯಗಳ ನಡುವೆಯ ಸಂಬಂಧ ಭಾಗ 11ರಲ್ಲಿ ಬರುತ್ತೆ 245ರಿಂದ 263. ಇನ್ನು ಹಣಕಾಸು ಆಸ್ತಿ ಒಪ್ಪಂದ ವಿವಾದಗಳು ಭಾಗ 12ರಲ್ಲಿ 264ರಿಂದ 300A. ಭಾರತದೊಳಗಿನ ವಾಣಿಜ್ಯ ವ್ಯವಹಾರ ಸಂಬಂಧಕ್ಕೆ ಪಟ್ಟದ್ದು ಭಾಗ 13 301ರಿಂದ 307 ತನಕ. ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು ಭಾಗ 14 308ರಿಂದ 323. ನೆಕ್ಸ್ಟ್ ಒನ್ನು ನ್ಯಾಯಾಧೀಕರಣ ಭಾಗ 14A 323A ಇಂದ 323B. ನೆಕ್ಸ್ಟು ಚುನಾವಣೆಗಳು ಭಾಗ 15 324ರಿಂದ 329A. ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತು ಭಾಗ 16ರಿಂದ 16. ಆರ್ಟಿಕಲ್ 330ರಿಂದ 342. ಆಡಳಿತ ಭಾಷೆ ಭಾಗ 17 343ರಿಂದ 351. ಇನ್ನು ತುರ್ತು ಪರಿಸ್ಥಿತಿ ಭಾಗ 18 352ರಿಂದ 360. ನೆಕ್ಸ್ಟು ಸಂಕೀರ್ಣ ಭಾಗ 19ರಿಂದ 369ರಿಂದ 367. ಇನ್ನು ತಿದ್ದುಪಡಿಗಳು ಅಮೆಂಡ್ಮೆಂಟ್ಸ್ ಭಾಗ 20 368. ನೆಕ್ಸ್ಟು ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ಭಾಗ 21 369ರಿಂದ 392. ನೆಕ್ಸ್ಟ್ ಒನ್ ಕಿರು ಶೀರ್ಷಿಕೆ ಪ್ರಾರಂಭ ಮತ್ತು ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ. ಇದು ಬಂದ್ಬಿಟ್ಟು ಈ ಭಾಗ 22 393ರಿಂದ 395ವರೆಗೂ. ಸೊ ಈ 22 ಭಾಗದಲ್ಲಿ ಅವನು ಯಾವುದು ಎಷ್ಟನೇ ಭಾಗದಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಅದರ ಆರ್ಟಿಕಲ್ ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ ಕೇಳ್ಬೋದು. ಇಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಇಲ್ಲಿ ಯಾವರ 4 ಕೊಟ್ಟು ಇವು ಯಾವು ಎಷ್ಟನೇ ಭಾಗದ್ದು ಅಂತ ಬೇಕಾದ್ರೂ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬೋದು. ನೆಕ್ಸ್ಟ್ ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶ್ನರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ. ಎ ಗವರ್ನರ್ ಥೋ ಹಿ ರಿಮೈನ್ಸ್ ಇನ್ ದ ಆಫೀಸ್ ಅಟ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಇನ್ ಆ್ಯನ್ ಇಂಟಿಗ್ರಲ್ ಪಾರ್ಟ್ ಆಫ್. ಈ ರಾಜ್ಯಪಾಲರು ಯಾವ ಪ್ರೆಸಿಡೆಂಟ್ನ ಇಚ್ಛೆಯನುಸಾರ ಅವರು ಅಧಿಕಾರದಲ್ಲಿದ್ದರು ಯಾವುದರ ಒಂದು ಅವಿಭಾಜ್ಯ ಅಂಗ ಆಗಿರ್ತಾರೆ ಅಂತ ಕೇಳ್ತಾ ಇದ್ದಾನೆ. ಲೋಕಸಭೆನೋ, ಸ್ಟೇಟ್ ಲೆಜಿಸ್ಲೇಚರು, ರಾಜ್ಯಸಭೆನೋ, ನನ್ ಆಫ್ ದೀಸ್ ಅಂದರೆ ಮೇಲಿಗಳಲ್ಲಿ ಯಾವುದೂ ಅಲ್ಲ ಅಂತ. ಆನ್ಸರ್ ಬಂದ್ಬಿಟ್ಟು ಗವರ್ನರ್ ಅವರು ಸ್ಟೇಟ್ ಲೆಜಿಸ್ಲೇಚರ್ನ ಒಂದು ಅವಿಭಾಜ್ಯ ಅಂಗ ಆಗಿರ್ತಾರೆ. ಸ್ಟೇಟ್ ಪಾಲಿಟಿಕ್ಸ್ನ ಡಿವೈಡ್ ಮಾಡೋದಾದ್ರೆ ಸ್ಟೇಟ್ ಲೆಜಿಸ್ಲೇಚರ್, ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತ ಡಿವೈಡ್ ಮಾಡ್ತೀವಿ. ರಾಜ್ಯ ಶಾಸಕಾಂಗ ಮತ್ತು ರಾಜ್ಯ ಕಾರ್ಯಾಂಗ ಅಂತ. ಸೊ ಗವರ್ನರ್ ಅವರು ಸ್ಟೇಟ್ ಲೆಜಿಸ್ಲೇಚರಲ್ಲೂ ಸ್ಟೇಟ್ ಎಕ್ಸಿಕ್ಯೂಟಿವ್ ಎರಡರಲ್ಲೂ ಬರ್ತಾರೆ. ಸೊ ಸ್ಟೇಟ್ನ ಒಂದು ಲೆಜಿಸ್ಲೇಚರ್ ಒಂದು ಭಾಗ ಅಂತ ಆಪ್ಷನ್ ಪ್ರಕಾರ ನಾವು ಸ್ಟೇಟ್ ಲೆಜಿಸ್ಲೇಚರ್ ಅಂತ ಟಿಕ್ ಮಾಡ್ತಾ ಇದ್ದೀವಿ. ಸೊ ಸ್ಟೇಟ್ ಲೆಜಿಸ್ಲೇಚರಲ್ಲಿ ನೋಡೋದಾದ್ರೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಗವರ್ನರ್. ಸ್ಟೇಟ್ ಲೆಜಿಸ್ಲೇಚರಲ್ಲಿ ಇನ್ನು ಸ್ಟೇಟ್ ಎಕ್ಸಿಕ್ಯೂಟಿವಲ್ಲಿ ಗವರ್ನರು, CM, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಷ್ಟು ಜನ ಬರ್ತಾರೆ. 4th ಒನ್ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು. ಇದನ್ನು ಡ್ಯಾಶ್ನಲ್ಲಿ ಖಾತ್ರಿಪಡಿಸಲಾಗಿದೆ. ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಈಸ್ ಎನ್ಶೂರ್ಡ್ ಅಂಡರ್. ಸಂವಿಧಾನದ 12ನೇ ಲೇಖನದಲ್ಲಿ
ಆರ್ಟಿಕಲ್ 12 ಆಫ್ ದ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 13, ಆರ್ಟಿಕಲ್ 15, ಆರ್ಟಿಕಲ್ 21. ಸೊ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಅಂದರೆ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇದನ್ನು ಆರ್ಟಿಕಲ್ 21ನಲ್ಲಿ ಉಲ್ಲೇಖನ ಮಾಡಲಾಗಿದೆ. ಸೊ ಮಿಕ್ಕಿದ ಆರ್ಟಿಕಲ್ ಬಗ್ಗೆ ನೋಡೋದಾದರೆ ಆರ್ಟಿಕಲ್ 12 ಪರಿಭಾಷೆ, ಇದು ರಾಜ್ಯ ಎಂಬ ಪದದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ. ಇನ್ನು ಆರ್ಟಿಕಲ್ 13 ಮೂಲಭೂತ ಹಕ್ಕುಗಳಿಗೆ ಅಸಂಗತವಾದ ಅಥವಾ ಅವುಗಳನ್ನು ಅಲ್ಪೀಕರಿಸುವಂತಹ ಕಾನೂನುಗಳು. ಇನ್ನು ಆರ್ಟಿಕಲ್ 15 ಕುಲ, ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಾನಗಳ ಆಧಾರದ ಮೇಲೆ ರಾಜ್ಯವು ಪಕ್ಷಪಾತ ಮಾಡಬಾರದು ಅಂತ ಆರ್ಟಿಕಲ್ 15 ಹೇಳುತ್ತೆ. ಮಿನಿಮಮ್ ಏಜ್ ಟು ಕ್ವಾಲಿಫೈ ಫಾರ್ ಎಲೆಕ್ಷನ್ ಟು ದ ಲೋಕಸಭಾ ಈಸ್, ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಡ್ಯಾಶ್ ಇರಬೇಕು ಅಂತ ಇದೆ ಆರ್ಟಿಕಲ್ನಲ್ಲಿ ಉಲ್ಲೇಖನ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನಲ್ಲಿ. ಆಪ್ಷನ್ ಎ 25 ವರ್ಷಗಳು, ಆಪ್ಷನ್ ಬಿ 21 ವರ್ಷಗಳು, ಆಪ್ಷನ್ ಸಿ 18 ವರ್ಷಗಳು, ಆಪ್ಷನ್ ಡಿ 35 ವರ್ಷಗಳು. ಸೊ ಲೋಕಸಭೆ ಚುನಾವಣೆಗೆ ನಿಲ್ಲಬೇಕು ಅಂದರೆ ಕನಿಷ್ಠ 25 ವರ್ಷ ಆಗಿರಬೇಕು. ಸೊ ಅದ್ರ ಬಗ್ಗೆ ಯಾವ ಆರ್ಟಿಕಲ್ ಡೀಟೇಲ್ಸ್ ಕೊಡುತ್ತೆ ಅಂದರೆ ನಮಗೆ ಆರ್ಟಿಕಲ್ 84ನಲ್ಲಿ ಸಂಸತ್ತಿನ ಸದಸ್ಯತ್ವಕ್ಕೆ ಅರ್ಹತೆಗಳು ಅಂತ ಬರ್ತವೆ. ಅದರಲ್ಲಿ ರಾಜ್ಯಸಭೆ ಚುನಾವಣೆಗೆ ನಿಲ್ಲಬೇಕು ಅನ್ನೋನು ಇಂಡಿಯನ್ ಸಿಟಿಸನ್ ಆಗಿರಬೇಕು ಫಸ್ಟ್ ಒಂದು, ಮತ್ತು 30 ವರ್ಷ ಆಗಿರಬೇಕು ಅಂತ. ಇನ್ನು ಲೋಕಸಭೆಗಾದರೆ ಅವನು ಇಂಡಿಯನ್ ಸಿಟಿಸನ್, ಭಾರತದ ನಾಗರಿಕತ್ವ ಹೊಂದಿರಬೇಕು ಮತ್ತು 25 ವರ್ಷ ಮಿನಿಮಮ್ ಆರ್ಟಿಕಲ್ ಆಗಿರಬೇಕು. ಇದ್ರ ಬಗ್ಗೆ ಆರ್ಟಿಕಲ್ 84ನಲ್ಲಿ ನಿಮಗೆ ಸಂಸತ್ತಿನ ಸದಸ್ಯತ್ವಕ್ಕೆ ಬೇಕಾದ ಅರ್ಹತೆಗಳ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಶ್ ವರ್ಷಗಳಿಗೋಸ್ಕರ ಚುನಾಯಿಸಲಾಗುತ್ತದೆ. ಮೆಂಬರ್ ಆಫ್ ರಾಜ್ಯಸಭಾ ಆರ್ ಎಲೆಕ್ಟೆಡ್ ಫಾರ್ ಎ ಟರ್ಮ್ ಆಫ್ 5 ವರ್ಷ, 3 ವರ್ಷ, 6 ವರ್ಷ, 10 ವರ್ಷ. ಸೊ ರಾಜ್ಯಸಭೆ ಸದಸ್ಯರನ್ನು 6 ವರ್ಷದವರೆಗೂ ಚುನಾಯಿಸಲಾಗುತ್ತದೆ. ಅವ್ರ ಟರ್ಮು 6 ಇಯರ್ಸ್ ಇರುತ್ತೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಡೀಟೇಲ್ಸ್ ನೋಡೋದಾದರೆ ಸಂವಿಧಾನದ ಭಾಗ 5ರಲ್ಲಿ 79ನೇ ವಿಧಿಯಿಂದ 122ನೇ ವಿಧಿವರೆಗೆ ಸಂಸತ್ತಿನ 2 ಸದನಗಳಾದ ರಾಜ್ಯಸಭೆ, ಲೋಕಸಭೆ ರಚನೆ, ಅವಧಿ, ಅಧಿಕಾರಗಳು, ವಿಧಾನಗಳು, ಸವಲತ್ತುಗಳು, ಅಧಿಕಾರಗಳ ಬಗ್ಗೆ ತಿಳಿಸುತ್ತದೆ. 79ನೇ ವಿಧಿ ಅಂದರೆ 79ನೇ ಆರ್ಟಿಕಲ್ ನಿಮಗೆ ಸಂಸತ್ತಿನ ರಚನೆ ಬಗ್ಗೆ ತಿಳಿಸ್ಕೊಡುತ್ತೆ. ಸಂಸತ್ತಿನ ರಚನೆ ಪಾರ್ಲಿಮೆಂಟ್ ಅಂದರೆ ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ. ಇನ್ನು ರಾಜ್ಯಸಭೆ, ಲೋಕಸಭೆ ಸದನಗಳವು. ಇನ್ನು 80ನೇ ಆರ್ಟಿಕಲ್ ನಿಮಗೆ ರಾಜ್ಯಸಭೆಯ ರಚನೆ ಬಗ್ಗೆ ಹೇಳುತ್ತೆ. 81ನೇ ವಿಧಿ ನಿಮಗೆ ಲೋಕಸಭೆಯ ರಚನೆ ಬಗ್ಗೆ ಹೇಳುತ್ತೆ. 83ನೇ ವಿಧಿ ಸಂಸತ್ತಿನ ಸದನಗಳ ಅವಧಿ, ರಾಜ್ಯಸಭೆಯ ಸದಸ್ಯರುಗಳ ಅವಧಿ, ಪ್ರಜಾಪ್ರತಿನಿಧಿ ಕಾಯ್ದೆ 1951 ಪ್ರಕಾರ ಅವರಿಗೆ 6 ವರ್ಷ. ಇನ್ನು ಲೋಕಸಭೆ ಸದಸ್ಯರ ಅವಧಿ 5 ವರ್ಷಗಳು. ನೆಕ್ಸ್ಟ್ ಒನ್, ದ ಮಿನಿಮಮ್ ಏಜ್ ಆಫ್ ದ ವೋಟರ್, ಸಾರಿ ಅಲ್ಲಿ ತಪ್ಪಾಗ್ತಿದೆ, ವೆಕ್ಟರ್ ಅಂತ, ಅಲ್ಲಿ ವೋಟರ್ಸ್ ಇನ್ ಇಂಡಿಯಾ ಈಸ್, ಭಾರತದಲ್ಲಿ ಮತದಾರರ ಕನಿಷ್ಠ ವಯಸ್ಸು 15 ವರ್ಷನೋ, 18 ವರ್ಷನೋ, 21 ವರ್ಷನೋ, 25 ವರ್ಷನೋ ಅಂತ. ಅಲ್ಲಿಗೆ ಆನ್ಸರು 18 ವರ್ಷ. ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಸೊ ಆರ್ಟಿಕಲ್ 326 ವಿಧಿ 326 ಪ್ರಕಾರ ಯಾವಾಗ ಆ 61th ಅಮೆಂಡ್ಮೆಂಟ್ ಮಾಡಿ 1988ರಲ್ಲಿ 21 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಇಳಿಸ್ತಾರೆ. ಸೊ ನಿಮಗೆ ಈ ಕ್ವಶನ್ ಬಗ್ಗೆ ಕೇಳ್ಬೋದು, ಯಾವ ವಿಧಿ ತಿದ್ದುಪಡಿ ಮಾಡಿ ಏಜ್ ಲಿಮಿಟ್ನ ಕಮ್ಮಿ ಮಾಡಿದರು, ವೋಟರ್ಸ್ನ 21 18 ಮಾಡಿದರು ಅಂತ ಕೇಳ್ಬೋದು. ಸೊ 61ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ 21 ಇದ್ದಿದ್ದನ್ನ ವೋಟರ್ಸ್ ಏಜ್ನ 18 ವರ್ಷಕ್ಕೆ ಇಳಿಸಲಾಗುತ್ತದೆ. ನೆಕ್ಸ್ಟ್ ಒನ್, ಭಾರತದ ಸಂವಿಧಾನದ ಸಾರ್ವಜನಿಕ
ಖಾತೆಗಳ ಸಮಿತಿಯ ಅಧ್ಯಕ್ಷರದು. ಚೇರ್ಮನ್ ಆಫ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇನ್ ಇಂಡಿಯನ್ ಪಾರ್ಲಿಮೆಂಟ್ ಈಸ್. ವಿರೋಧ ಪಕ್ಷದ ನಾಯಕ, ಲೋಕಸಭೆಯ ಸಭಾಪತಿ, ಲೋಕಸಭೆಯ ಡೆಪ್ಯೂಟಿ ಚೇರ್ಮನ್, ರಾಜ್ಯಸಭೆಯ ಚೇರ್ಮನ್. ಯಾರು ಪಬ್ಲಿಕ್ ಅಕೌಂಟ್ ಕಮಿಟಿ ಚೇರ್ಮನ್ ಆಗ್ತಾರೆ ಅಂತ ಕೇಳಿರೋದು. ಇದಕ್ಕೆ ಸರಿಯಾದ ಉತ್ತರ ವಿರೋಧ ಪಕ್ಷದ ನಾಯಕ. ಪ್ರತಿ ವರ್ಷ ಲೀಡರ್ ಆಫ್ ಅಪೋಸಿಷನ್ ಅಂದರೆ ವಿರೋಧ ಪಕ್ಷದ ನಾಯಕ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಆಗ್ತಾನೆ. ಇದು ಯಾವಾಗ ಮಾಡಿದ್ದು ಅಂದರೆ 1967ರಿಂದ ಲೀಡರ್ ಆಫ್ ಅಪೋಸಿಷನ್ ವಿರೋಧ ಪಕ್ಷದ ನಾಯಕನ ಈ ಪಬ್ಲಿಕ್ ಅಕೌಂಟ್ ಕಮಿಟಿಯ ಚೇರ್ಮನ್ ಆಗಿ 1967ರಲ್ಲಿ ಜಾರಿ ಮಾಡ್ತಾರೆ. ಇವರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಸ್ಪೀಕರ್ ಆಫ್ ಲೋಕಸಭಾ ಅವರು ಈ ಪಬ್ಲಿಕ್ ಅಕೌಂಟ್ ಕಮಿಟಿ ಚೇರ್ಮನ್ನ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಡ್ಯಾಶ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ. ದ ಚೀಫ್ ಮಿನಿಸ್ಟರ್ ಈಸ್ ಅಪಾಯಿಂಟೆಡ್ ಬೈ. ರಾಜ್ಯಪಾಲರು, ರಾಷ್ಟ್ರಪತಿನೋ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ. ಸೊ CMನ ಸ್ಟೇಟ್ CMನ ಅಪಾಯಿಂಟ್ಮೆಂಟ್ ಮಾಡೋದು ರಾಜ್ಯಪಾಲರು. ಸೊ ಆರ್ಟಿಕಲ್ 164ರಲ್ಲಿ ಇದ್ರ ಬಗ್ಗೆ ಉಲ್ಲೇಖನ ಇದೆ. ಚೀಫ್ ಮಿನಿಸ್ಟರ್ನ ಅಂದರೆ ಮುಖ್ಯಮಂತ್ರಿನ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ.